ಇವಾಗ ಅಲ್ಲಿ ಎಲ್ಲ ಮಾತಾಡಿ ನಾನು ಮತ್ತೆ ಅಮ್ಮ ಈಗ ಮೀನು ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಇವಾಗ ಸ್ವಲ್ಪ ಕ್ಲೀನ್ ಆಗಿರ್ತದಲ್ಲ, ಅದಾದ್ಮೇಲೆ ಪೂರ್ತಿ ಈಗ ನಾವು ಇಲ್ಲಿ 5 ಮೀನಿದೆಲ್ಲ 5. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತೀರಾ, ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ಇವತ್ತು ಊರಿಗೆ ಬಂದೇನೆ. ನಾನು ಬಂದಿದ್ದು ಯಾರಿಗೂ ಗೊತ್ತಿಲ್ಲ ಮನೆಯಲ್ಲಿ, ತಂಗಿಯನ್ನೊಬ್ಳಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಮತ್ತು ತಂಗಿ ಊದಿದಾಳೆ ಇಲ್ವಾ ಅಂತ ಹೇಳಿ ಗೊತ್ತಿಲ್ಲ. ಹಾಗೆ ಇವಾಗೊಂದು ಸರ್ಪ್ರೈಸ್ ಆಗಿ ವಿಸಿಟ್ ಕೊಡುವ ಅಂತ ಹೇಳಿ ಅಪ್ಪ ಅಮ್ಮಂದೆಲ್ಲ ರಿಯಾಕ್ಷನ್ ಯಾವ ಥರ ಇರ್ತದೆ ಅಂತ ಹೇಳಿ ನೋಡಬೇಕು. ತೋರಿಸ್ತೇನೆ ಇಲ್ಲಿದು ವೆದರ್ ಯಾವ ಥರ ಇದೆ ಅಂತ. ಬಂದ ಕೂಡಲೇ ಫುಲ್ಲು ಮಳೆ. ಇದು ನಮ್ಮ ಮನೆಯ ರೋಡ್ ಹತ್ರ ಇಲ್ಲಿ ಒಂದು ಪವನ್ ಹೋಟೆಲ್ ಅಂತ ಉಂಟು. ನಾನು ಹೇಳಿ ಬರ್ತಿದ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಅಪ್ಪ ಆದರೂ ಬರ್ತಿದ್ರು. ಇವಾಗ ಹೇಳದೆ ಬಂದದಲ್ಲ, ಅದಲ್ಲದೆ ಸರ್ಪ್ರೈಸ್ ಆಗಿರಬೇಕು ಅಂತ ಅಲ್ಲ. ಅಂದರೆ ನಿನ್ನೆ ನಾನು ಕಾಲ್ ಮಾಡಿ ಹೇಳಿದ್ದು ತಂಗಿ ಜೊತೆ ಬರ್ತೇನೆ ಅಂತ ಹೇಳಿ. ಅವಳೊಟ್ಟಿಗೆ ಒಂದು ಹೇಳಲೇಬೇಕು, ಹೇಳಿಲ್ಲ ಅಂದರೆ ನನಗೆ ಮಾರ್ನಿಂಗ್ ಬೆಳಗ್ಗೆ ಹೋಗೋಗಿ ಏನಿರೋದಿಲ್ಲ. ಹಾಗೆ ನನಗೊಂದು ಇಲ್ಲಿ ಮಳೆ ನೋಡಿ ತುಂಬ ಖುಷಿ ಆಯಿತು. ಮಳೆಗಾಲದಲ್ಲಿ ಬರಬೇಕು ಅಂತ ಹೇಳಿ ಅಂತ ಕೂಡ ಇದೆ. 2.5 ತಿಂಗಳಾಯಿತು ಊರಿಗೆ ಬರದೆ. ಇವಾಗ ಬರ್ತಿದ್ದು. ಮೊನ್ನೆ ನಾನು ಬಂದದ್ದು ಅವತ್ತು ದೈವದ ಕೋಲ ಎಲ್ಲ ಇತ್ತು, ಆವಾಗ ಬಂದದ್ದು. ಅದಾದಮೇಲೆ ಬರಲೇ ಇಲ್ಲ. ಎಷ್ಟೋ ದಿವಸ ಆದಮೇಲೆ ಬಂದದ್ದು. ಒಂದು ಕೈಯಲ್ಲಿ ಬ್ಯಾಗ್, ಇನ್ನೊಂದು ಕೈಯಲ್ಲಿ ಬ್ಯಾಗ್, ಇನ್ನೊಂದು ಕೈಯಲ್ಲಿ ಕೊಡೆ, ಮತ್ತೊಂದು ಕಡೆ ಮಳೆ. ಈ ರೂಟಿಂದ ಒಂದು 5 ನಿಮಿಷ ನಡಿಲಿಕ್ಕೆ ಇದೆ ನಮ್ಮ ಮನೆಗೆ. ತುಂಬ ಉದ್ದಕ್ಕೆ ನಡ್ಕೊಂಡು ಹೋಗಬೇಕು. ಎಲ್ಲ ಮಲಗಿರ್ಬೋದು ಇವಾಗ, ಅಮ್ಮ ಎದ್ದಿರ್ಬೋದು, ತಂಗಿ ತಮ್ಮ ಎಲ್ಲ ಮಲಗಿರ್ಬೋದು. ಫಸ್ಟ್ ಈಗ ನಮ್ಮ ನಾಯಿ ನೋಡ್ತಾ ಉಂಟು ಯಾರಪ್ಪ ಇದು ಅಂತ. ಅವಳು ಊದಿಸ್ಲಾರ, ಅವಳು ಸಿಂಧು ಎಲ್ಲ ಹೇಳಿಟ್ಟ ಇಲ್ಲ ಅಮ್ಮ, ಪ್ರಾಮಿಸ್. ಹಂಗಾರ ಸಿಂಧು ನೀ ಹೇಳೋಳಲ್ಲ ಯಾ ಅಮ್ಮನೊಟ್ಟಿಗೆ ಬಾರಿ ಹುಷಾರೋಳ. ಅಪ್ಪಾಜಿ ಗುಡ್ ಮಾರ್ನಿಂಗ್. ಕೊಂಡಿದ್ದೆ ಇವರಿಗೆ ಯಾರಿಗೂ ಗೊತ್ತಿಲ್ಲ ಸರ್ಪ್ರೈಸ್ ಆಗಿ ಉಂಟು ಅಂತ ಹೇಳಿ. ಆದರೆ ತಂಗಿಗೆ ಮುಂಚೆನೆ ಊದಿ ಆಗಿದೆ ಅಂತ ಎಲ್ರಿಗೂ. ಅದಕ್ಕೆ ಅಮ್ಮ ಬರುವಾಗ ಒಂದು ರಿಯಾಕ್ಷನ್ ಕೊಟ್ಟರು. ಅದನ್ನು ನೋಡಿ ನಾನು ಅನ್ಕೊಂಡ್ರೆ ಎಲ್ಲಿಯೋ ಏನೋ ಎಡವಟ್ ಆಗಿದೆ ಅಂತ ಹೇಳಿ. ಹಾಗೆ ಅವಳು ಮೊದಲೇ ನನಗೆ ಹೇಳಿದ್ದಲ್ಲ ಊದ್ತಾಳೆ ಅಂತ, ಬೊಂಬಾಯಿ ಅವಳದು. ಹಾಗೆ ಬನ್ನಿ ಇವತ್ತು ತಿಂಡಿಗೆ ಏನಿದೆ ಅಂತ ಹೇಳಿ ನೋಡುವ. ನೀರು ದೋಸೆ ಮತ್ತು ಏಡಿ ಹಿಡ್ದಿದ್ಲಂತೆ ನಿನ್ನೆ ತಂಗಿ, ಅದನ್ನು ಸಾಂಬಾರು ಮಾಡಿಟ್ಟಿದ್ದಾರೆ, ತೋರಿಸ್ತೇನೆ ಬನ್ನಿ. ಇವತ್ತಿನ ಬೆಳಗ್ಗೆ ಚಾಯಕ್ಕೆ ನೀರು ದೋಸೆ ಮತ್ತು ಏಡಿ. ಅದನ್ನೊಂದಲ್ಲ, ಪಕ್ಕದಲ್ಲಿದ್ದೀನಿ ನಂದು ಅದು ಗೊತ್ತಿಲ್ಲ. ಅದಪ್ಪ ಅದು ನೋಡು ಕೊಡೆಲ್ಲ ಆಯ್ಕೊಟ್ಟದು, ಕಾಲು ಹೆಂಗುಟ್ಟು ನೋಡಿ. ಎಷ್ಟು ದಿವಸ ಆಗಿದ್ದು ಗೊತ್ತಾ ತಿನ್ನದೆ. ನಿಜವಾಗ್ಲಮ್ಮ ತಿಂಬಕನ ಎಷ್ಟು ಖುಷಿ ಅದೇ ಗೊತ್ತುಟಾ. ದೋಸೆ ತಿಂಬಕನ ಅಲ್ಲಿ ತಿಂಬಕ್ಕಿಲ್ಲೇತಲ್ಲ, ಅಲ್ಲಿ ಚಿತ್ರಾನ್ನ ಪುಳಿಯೋಗರೆ ಅದು ಇದು ಅದು ಲಾಯ್ಕಾರಿದ್ದದ ಲಾಯ್ಕಿಲ್ಲೆ. ಏಡಿ ತಿನ್ನೋದು ಹೇಗೆ ಅಂತೇಳಿ ತೋರಿಸಿಕೊಡ್ತೇನೆ ನೋಡಿ. ನನಗೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ, ನಾನು ಟ್ರಸ್ಟ್ ತಿನ್ನೋದಷ್ಟೇ. ಇದನ್ನೆಲ್ಲ ತಿನ್ಬೋದು, ಏನಾಗೋದಿಲ್ಲ. ನಮ್ಮ ಮಿಸ್ಟರ್ LLB ಇವಾಗ ಅದ್ರ ಜೊತೆಗೆ ಬ್ಲ್ಯಾಕ್ ಟೀ, ಕಣ್ಣ ಚಾ. ಹಾಗಂತ ಹೇಳಿ ಇದ್ರ ಹೊರಗಡೆದನ್ನೆಲ್ಲ ತಿನ್ನೋದಲ್ಲ, ಅದ್ರ ಹೊರಗಡೆನೆಲ್ಲ ಬಿಸಾಡ್ಬೇಕು. ಈಗ ನನ್ನದು ತೂಂತೇಳಿ ಕೈಯಲ್ಲಿ ತೆಗೆದು ತೋರಿಸಿದ್ರೆ ಗಲೀಜಾಗ್ತದಲ್ಲ, ಅದಕ್ಕೆ ಅದನ್ನು ವಿಡಿಯೋದಲ್ಲಿ ತೋರಿಸೋದಿಲ್ಲ. ಆ ಕಡೆದೆಲ್ಲ ರಬ್ಬರ್ ಮರ. ಮತ್ತು ನಮ್ಮ ನಾಯಿ ಮರಿ ಗೂಡಲ್ಲಿದೆ. ನನ್ನ ನೋಡಿದರೆ ಈಗ ಬೋಗಾಳ್ಬೋದು ಅದು. ಏನು ಗೊತ್ತಾ, ಮತ್ತು ಈಗ ನಾನು ಮತ್ತು ಅಮ್ಮ ಚಿಕ್ಕಪ್ಪನಲ್ಲಿಗೆ ಹೋಗೋದು ಅಂತ ಇದ್ದೇವೆ. ಅಂದರೆ ಮಗುಗೆ ಒಂದು ಡ್ರೆಸ್ ತಗೊಂಡು ಬಂದೇನೆ. ಹಾಗೆ ಅದನ್ನು ತೋರಿಸ್ತೇನೆ ಈಗ ನಿಮ್ಮೊಟ್ಟಿಗೆ ಯಾವ ಥರ ಇದೆ ಅಂತ ಹೇಳಿ ನೋಡುವ ಯಾವ ಥರ ಇದೆ ಅಂತ.
ಚಂಚನ 6 ತಿಂಗಳ ಮಗು. ಇದೊಂದು ಡ್ರೆಸ್. ನೆಕ್ಸ್ಟ್ ಇದೊಂದು ಎಲ್ಲೋನೇ ತಂದದ್ದು, ಯಾಕೆಂದರೆ ಯೆಲ್ಲೋ ಕಲರ್ ಚಂದ ಕಾಣ್ತದೆ, ನಂಗೆ ಇಷ್ಟ ಒಂದು ಸ್ವಲ್ಪ ಯೆಲ್ಲೋ, ಹಾಗೆ ಇದೆಲ್ಲೋ ಒಂಥರ ಚೆನ್ನಾಗಿದೆ ಅಂತ. ಮತ್ತು ಇನ್ನೊಂದು ನನಗೆ ಮಾತ್ರ ಇದು ಮಾತ್ರ ತುಂಬ ಇಷ್ಟ ಆಯಿತು, ಅದಕ್ಕೆ ಇದನ್ನು ತಗೊಂಡು. ಇದು ಅದಕ್ಕೆ ಲಂಗ ಇದು, ಮತ್ತು ಇದು ಮನೇಲಿ ಹಾಕಲಿಕ್ಕೆ ಇದೊಂದು 3 ಡ್ರೆಸ್. ಹಾಗೆ ಈಗ ಇದನ್ನೆಲ್ಲ ತಗೊಂಡು ಚಿಕ್ಕಪ್ಪನಲ್ಲಿಗೆ ಹೋಗಬೇಕು. ಮೊನ್ನೆ ನಾಮಕರಣಕ್ಕೆ ಕೂಡ ನಾನು ಬಂದಿರಲಿಲ್ಲ, ಹಾಗೆ ಮಗುವಿಗೆ ಹೆಸರು ಶಾರ್ವಿ ಅಂತ ಇಟ್ಟಿದ್ದಾರಂತೆ. ಹಾಗೆ ಒಂದು ಸ್ವಲ್ಪ ನೋಡಿಕೊಂಡು ಇದನ್ನೆಲ್ಲ ಕೊಟ್ಟು ಬರೋದು ಉಂಟು. ಮತ್ತು ನಾಳೆ ನಮಗೆ ಆಗೋದಿಲ್ಲ, ನಾಳೆ ನಾನು ಮತ್ತು ತಂಗಿ ಮಂಗಳೂರಿಗೆ ಹೋಗುವ ಪ್ಲ್ಯಾನ್ ಮಾಡಿದ್ದೇವೆ. ಈ ಮಂಗಳೂರಲ್ಲಿ ಸ್ವಲ್ಪ ಮೀನು ಮಾರ್ಕೆಟಿಗೆ ಹೋಗಿ ಆಮೇಲೆ ಅಲ್ಲಿ ರಾಕೇಶ್ ಅಣ್ಣ ಇದ್ದಾರೆ, ರಾಕೇಶ್ ಅಣ್ಣ ಒಟ್ಟಿಗೆಲ್ಲ ಮಾತಾಡಿ ರಾಕೇಶ್ ಅಣ್ಣ ಒಟ್ಟಿಗೆ ಅಲ್ಲಿ ಬೇಗರೆ ಬೀಚ್ ಇದೆ, ಬೇಗರೆ ಬೀಚಿಗೆಲ್ಲ ಹೋಗಬೇಕು ಅಂತ ಸ್ವಲ್ಪ ಪ್ಲ್ಯಾನ್ ಇದೆ. ಈಗ ರಾಕೇಶ್ ಅಣ್ಣನಿಗೆ ಫೋನ್ ಕೂಡ ಮಾಡಲಿಲ್ಲ, ಮಾಡಬೇಕಷ್ಟೇ. ನಿಮ್ಗೆ ಗೊತ್ತಿರ್ಬೋದು ರಾಕೇಶ್ ಅಣ್ಣ ಯಾರು ಅಂತ. ಹಾಗೆ ನಾನು ವಿಡಿಯೋಸ್ ಎಲ್ಲ ಹಾಕಿದ್ದೆ ಅವ್ರದ್ದು ಮದುವೆದೆಲ್ಲ, ಯಾರಾದರೂ ನೋಡಲಿಲ್ಲ ಅಂದರೆ ಒಂದ್ಸಲ ನೋಡ್ಕೊಂಡು ಬನ್ನಿ. ಅಮ್ಮ ಹೋಗೋಣ ಇವಾಗ. ಅದೇ ಚಿಕ್ಕಪ್ಪನಲ್ಲಿಗೆ ಹೋಗಬೇಕು ನಾನು ಮತ್ತು ಅಮ್ಮ. ಹಾಗೆ ಇವಾಗ ಅಲ್ಲಿ ಹಲಸಿನ ಹಣ್ಣೆಲ್ಲ ಇದೆ, ಅಲ್ಲಿ ಒಂದು ಸ್ವಲ್ಪ ತೋಡಿಗೆಲ್ಲ ಹಾಕಿಬಿಟ್ಟು ನಾನು ಮತ್ತು ಅಮ್ಮ ಹೋಗೋದು. ನಮಗೆ ಆ ಕಡೆಯಿಂದಾಗಿ ರೋಡಲ್ಲಿ ಹೋದರೆ ತುಂಬ ದೂರ ಆಗ್ತದೆ, ಹೀಗೆ ತೋಟದಿಂದ ಒಳಗಡೆಯಾಗಿ ಹೋದರೆ ಹತ್ತಿರ ಆಗ್ತದೆ. ಜೋರು ಮಳೆ ಬಂದರೆ ಇಲ್ಲೆಲ್ಲ ನೀರು ತುಂಬಿಡ್ತದೆ, ಅದೆಲ್ಲ ತೋಟದಲ್ಲೆಲ್ಲ ನೀರು ತುಂಬಿದೆ. ಹೇಳಿ ಗುಂಡಿಟ್ಟಿ ಅಮ್ಮ. ತಂಗಿ ಕೂಡ ಇರಬೇಕಿತ್ತು, ತಂಗಿ ಬರ್ತಿದ್ರೆ ತುಂಬ ಖುಷಿ ಆಗ್ತಿತ್ತು, ಮಾತಾಡ್ಕೊಂಡು ಬರ್ತಾ ಇದ್ಲು. ಇದು ನಮ್ಮದು ಸಣ್ಣದಿರುವಾಗದ್ದು ಜಲಪಾತ, ಆ ಕಡೆ ಒಂದು ಜಲಪಾತ ಇದೆ, ಅದಷ್ಟು ದೂರ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಈಗ ಸದ್ಯಕ್ಕೆ. ಹೌದಾ, ಮೊಬೈಲ್ ಮತ್ತೆ ಎಲ್ಲರೂ ಬೊಳ್ಳ ಹೋದ. ನಾವು ಸಣ್ಣದಿರ್ಬೇಕಿದ್ರೆ ಫುಲ್ ಇಲ್ಲಿ ನೀರು ಬರ್ತಾ ಇತ್ತು, ಇಲ್ಲಿ ಮತ್ತೆ ತುಂಬ ನೀರು ಬಂದರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾರಾದರೂ ಹೋದರೆ ಬೊಳ್ಳ ಹೋಗ್ತಾರೆ ಅಷ್ಟೇ, ಬೊಳ್ಳ ಅಂದರೆ ಪ್ರವಾಹ ಹೋಗ್ತಾರೆ. ಆ್ಯಕ್ಚುಲಿ ಅವಳಿಗೆ ಗೊತ್ತಿಲ್ಲ ನಾನು ಇಲ್ಲಿ ಬಂದಿರೋದು, ಇವಾಗ ಹೋಗಬೇಕು. ಈಗ ಫಸ್ಟ್ ಅಮ್ಮನ ಕಳಿಸಿದ್ದೇನೆ, ನೋಡುವ ವಿಡಿಯೋ ಮಾಡಲಿಕ್ಕೆ ಬಿಟ್ಟಳ ಅಂತ ಗೊತ್ತಿಲ್ಲ, ಆದರೂ ಒಂದ್ಸಲ ನೋಡುವ. ನಾನಿಲ್ಲಿ ಅಡಗಿ ಕೂತಿದ್ದೇನೆ. ಎಂಚರಕ್ಕ ಏನು ಇನಿ ಬುಳ್ಪು ಗೊತ್ತನ. ಪಕ್ಕ ರಜೆ ಇದ್ದೀನಿ, ಪಕ್ಕಡೆ ಬಂತು ಅತ್ತನ. ಅಲ್ಲಿ ಎಲ್ಲ ಮಾತಾಡಿ ನಾನು ಮತ್ತೆ ಅಮ್ಮ ಈಗ ಮೀನು ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಮೀನವರಿಗೆ ಆವಾಗಲೇ ಕಾಲ್ ಮಾಡಿ ಹೇಳಿದ್ದೇವೆ ಮೀನು ತೆಗ್ದಿದೆ ಅಂತೇಳಿ. ಹಾಗೆ ನೋಡುವ ಯಾವ ಥರದ ಮೀನು ಸಿಗ್ತದೆ. ಮತ್ತೆ ನಾಚಿಕೆ ಅಂತೆ ಅಮ್ಮನಿಗೆ. ಹಾಗೆ ಇಲ್ಲಿ ಕಾಣಿಸ್ತಿರುವ ನದಿ ಉಂಟಲ್ಲ, ಅದು ನಾನು ಆವಾಗ ದಾಟ್ಕೊಂಡು ಬಂದಲ್ಲ, ಆ ನದಿ ಇಲ್ಲಿ ಬಂದು ಸೇರ್ತದೆ ಈ ಕಡೆ. ನಮ್ಮಲ್ಲಿ ಮೀನಿನ ಗಡಿ ಹೀಗೆ ಬರ್ತದೆ. ಸಣ್ಣ ಬಂಗುಡೆ, ಅದಕ್ಕಿಂತ ಸ್ವಲ್ಪ ಸಣ್ಣ ಬೂತಾಯಿ. ಮೀನು ತಗೊಂಡ್ವಿ ಅಮ್ಮ ನಾವು. ಬೂತಾಯಿ ಬಂಗುಡೆಗೆ ತುಂಬ ಕಾಸ್ಟ್ಲಿ ಇತ್ತು, ಅಂದರೆ ಫ್ರೆಶ್ ಇತ್ತು.
ಹಾಗೆ ತುಂಬ ಕಾಸ್ಟ್ಲಿ ಇತ್ತು. ಹಾಗೆ ಬೂತಾಯಿ ಮೀನು ತಗೊಂಡು ಇವತ್ತೊಂದು ಬೂತಾಯಿ ಮೀನಿದು ಸಾಂಬಾರು ಮಾಡುವ ಅಂತ ಹೇಳಿ. ಬೂತಾಯಿ ಮೀನು ಪರವಾಗಿಲ್ಲ, ಸೇಮ್ ಸಣ್ಣ ಬಂಗುಡೆ ಇರ್ತದಲ್ಲ ಆ ಥರ. ಫ್ರೈ ಮಾಡಲಿಕ್ಕೆ ಮಸಾಲೆ ಎಲ್ಲ ರೆಡಿ ಇದ್ದರೆ ಫ್ರೈ ಮಾಡಬೇಕು. ತಗೊಂಡೋಗಷ್ಟು ಫ್ರೈ ಅಂತಕ್ಕೆ ಎರಡೆರಡು ಕೆಲಸ ಉದಾಸೀನ ಆಗ್ತದೆ. ಸೊ ಫ್ರೈ ಎಲ್ಲ ಬೇಡ. ನಾಳೆಯಲ್ಲಿ ಅದು ಡಕ್ಕೆಗೆ ಹೋದರೆ ಅಲ್ಲಿಂದ ತಗೊಂಡು ಕೊಟ್ಟಿಲ್ಲ, ಎಲ್ಲರೂ ತಗೊಂಡು ಇದ್ದಾರೆ. ಅದೇ ಮಂಗಳೂರಿಂದ ಅಲ್ಲಿಂದ ಇಲ್ಲಿಗೆ ತರೋದೇ ಒಂದು ದೊಡ್ಡ ಕೆಲಸ. ಅದು ತರಲಿಕ್ಕೆ ಆಗಲಿಲ್ಲ ಅಂದ್ರೆ ಒಂದ್ಸಲ ಹೋಗ್ಬೇಕು, ನೋಡ್ಬೇಕು ಅಂತ. ಬಸ್ಸಲ್ಲಿ ತಂದರೆ ಮತ್ತೆ ನಮ್ಮನ್ನು ಪೊಲೀಸರಿಗೆ ಹಿಡಿದು ಕೊಡ್ಬೋದು. ಬಸ್ಸಲ್ಲಿ ಯಾವುದು ತರಲಿಕ್ಕಿಲ್ಲಲ್ಲ, ನಾನ್ ವೆಜ್ ಅಲ್ಲ. ನಾನ್ ವೆಜ್ ಅಂದರೆ ಮೀನೆಲ್ಲ ಅದು ಸ್ಮೆಲ್ ಬರ್ತದಲ್ಲ, ಹಾಗೆ. ಅದು ಪತ್ರೊಡೆ ಇಲ್ಲೇನಾ? ಹಾಗೆ ಇದು ಒಂದು ಸ್ವಲ್ಪ ಇದರಲ್ಲಿ ಕವರ್ ಮಾಡ್ತೇನೆ. ಫಿಶ್ ಸಾಂಬಾರ್ದು ನಾನು ಸಪ್ರೇಟಾಗಿ ಇನ್ನೊಂದು ವ್ಲಾಗ್ ಮಾಡ್ತೇನೆ, ಅದರಲ್ಲಿ ಹಾಕ್ತೇನೆ. ಪತ್ರೊಡೆ ಹಾಂ. ಸೊ ಪತ್ರೊಡೆ ವ್ಲಾಗ್ ಕೂಡ ಬರ್ತದೆ ಆಯ್ತಾ. ಅದು ಮೀನಿಗೆ ಯಾಕೆ ರೇಟ್ ಜಾಸ್ತಿ ಅದು ಅಂದರೆ ಇವಾಗ ಮಳೆಗಾಲ ಅಲ್ಲ, ಮೀನು ಹಿಡಲಿಕ್ಕೆ ಬಿಡೋದಿಲ್ಲ. ಹಾಗಿರುವಾಗ ಮೀನಿಗೆ ರೇಟ್ ಜಾಸ್ತಿ ಆಗ್ತದೆ. ಹಾಗೆ ಅಂತೂ ಫ್ರೆಶ್ ಮೀನಿಗಂತೂ ಕೇಳೋದು ಬೇಡ, ಜಾಸ್ತಿ ಇರ್ತದೆ. ಅಂದರೆ ಅಲ್ಲಿ ಬೆಂಗಳೂರಷ್ಟು ಜಾಸ್ತಿ ಇರೋದಿಲ್ಲ, 1 kgಗೆ 250-300 ಇರ್ತದೆ ಅಷ್ಟೇ. ಹಾಗೆ ನಾವು ಆ ಕಾಡಲ್ಲಿ ಹೋಗಿದ್ದಕ್ಕೂ ಜಿಗಣೆ, ಉಂಬೂರು ಅಂತ ಹೇಳ್ತೇವೆ, ಜಿಗಣೆ ಕಚ್ಚಿದೆ ಅಮ್ಮನಿಗೆ. 4 ದಿವಸ ರಜೆ ಹಾಕಿ ಬಂದಿದ್ದೇನೆ. ತುಂಬ ಚೆಂದ ಆರಾಮದಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ 2 ತಿಂಗಳು ಕಳೆದೇ ಬರೋದು ಹೇಳಿದ್ದೇನೆ. ಆಮೇಲೆ ನನಗೆ ಬೇಗ ರಜೆ ಬೇಡ, 2 ತಿಂಗಳು ಕಳೆದೇ ರಜೆ ಬೇಕು ಅಂತ ಕೂಡ ಕೇಳಿ ಬಂದಿದ್ದೇನೆ. ಹಾಗೆ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ನಾನು ಬೇಕು ಅಂತಲೇ ಬಂದಿದ್ದು, ಮಳೆಗಾಲದಲ್ಲೇ ಬರಬೇಕು ಅಂತ. ಮಳೆ ತುಂಬ ಇರಬೇಕಾದ್ರೆ ಬಂದು ನೋಡಬೇಕಿದ್ರೆ ಮಳೆ ತುಂಬ ಇತ್ತು. ತುಂಬ ಖುಷಿ ಆಯಿತು, ಯಾಕಂದರೆ ಅಲ್ಲಿ ಬಿಸಿಲು ಅಂದರೆ ಬಿಸಿಲು, ಮಳೆ ಕೂಡ ಅಷ್ಟೊಂದಿಲ್ಲ. ಮಳೆ ಬಂದರೂ ಮತ್ತೆ ಒಂದು ಸ್ವಲ್ಪ ತಾಗುವಾಗ ಮಳೆ ಬರಲಿಲ್ಲ ಅಂತ ಹಾಗೆ. ಇದು ನಮ್ಮ ಸೌದೆ ಕೊಟ್ಟಿಗೆ. ನಾವು ಒಲೆಯಲ್ಲಿ ಅಡುಗೆ ಮಾಡೋದಲ್ವಾ, ಗ್ಯಾಸಲ್ಲಿ ಕೆಲವೊಮ್ಮೆ ಮಾತ್ರ ಜಾಸ್ತಿ ನಾವು ಒಲೆ ಬಳಸೋದು. ಅದಕ್ಕೆ ಇಲ್ಲಿ ಸೌದೆ ಎಲ್ಲ ರಾಶಿ ಹಾಕಿರುವಂಥದ್ದು. ಸೌದೆ ಕೊಟ್ಟಿಗೆಯಲ್ಲಿ ಇಲ್ಲಿ ನೋಡಿ ಅಮ್ಮ ಮೀನನ್ನು ಈ ಥರ ತೆಗಿಬೇಕು. ಅದರಲ್ಲಿ ಪೊಲಿಜ್ಜಿ ಅಂತ ಹೇಳ್ತೇವೆ. ಎಂತ ಹೇಳ್ತಾರೆ ಅಮ್ಮ ಅದಕ್ಕೆ? ಉಮ್ಮ ಅದರ ಮೇಲ್ಗಡೆದು ಇದಿರ್ತದಲ್ಲ, ಅದು ಒಂಥರ ಇದಿರ್ತದಲ್ಲ, ಅದಕ್ಕೆ ಬೇಡ ಆಗಿರೋದನ್ನು ತೆಗಿಬೇಕು. ಈ ಥರ ಒಂದು ಚಾಕು ಹಿಡ್ಕೊಂಡು ಈ ಥರ ಈಸಿಯಾಗಿ ತೆಗಿಬೋದು. ಹದ ಮಾಡೋದರ ಜೊತೆಗೆ ಸ್ವಲ್ಪ ನೇಚರ್ದು ಕೂಡ ಕ್ಲಿಕ್ ಮಾಡ್ಕೊಳ್ತಾ ಇರುವ. ಜೋರು ಮಳೆ ಬರಲಿಕ್ಕಾಗಿದೆ. ಈಗ ಮಳೆ ನೋಡುವ ಯಾವ ಥರ ಇರ್ತದೆ ಅಂತ. ಮಳೆ ಬಂದರೆ ಇಲ್ಲಿ ಹದ ಮಾಡೋದು ಆಮೇಲೆ ಪದಾರ್ಥ ಎಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ. ಕಾಂಬಿನೇಷನ್ ಅಂದರೆ ಅದೇ ವಿಡಿಯೋಗೆ ತುಂಬ ಚೆನ್ನಾಗಿ ಕಾಣಿಸ್ತದಲ್ಲ ಹಾಗೆ. ಇವಾಗ ಓ ಮೈ ಗಾಡ್, ಒಂದು ಕ್ಲೀನ್ ಮಾಡಿ ಅಮ್ಮ ಅದರಲ್ಲಿ ಮೊಟ್ಟೆ ಇಟ್ಟಾ? ಇದಕ್ಕೆ ನಾವು ಮೊಟ್ಟೆ ಅಂತ ಹೇಳ್ತೇವೆ. ಇದನ್ನು ಸೈಡಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ನಾನೀಗೊಂದು ಪ್ಲೇಟ್ ತಗೊಂಡು ಬರ್ತೇನೆ. ಅದನ್ನು ಸೈಡಲ್ಲಿ ಫ್ರೈ ಮಾಡಿಕೊಂಡು ತಿನ್ಬೋದು ಅಮ್ಮ. ಮತ್ತು ಇನ್ನೊಂದು ಕೂಡ ತೋರಿಸಿ ಅಮ್ಮ, ಯಾವ ಥರ ಹದ ಮಾಡೋದು ಅಂತ. ಈ ಥರ ಕೆಲವರಿಗೆಲ್ಲ ಕ್ಲೀನ್ ಮಾಡಲಿಕ್ಕೆ ಗೊತ್ತಿಲ್ಲ ಅಲ್ಲ, ನನಗೆ ಗೊತ್ತು ಕ್ಲೀನ್ ಮಾಡಲಿಕ್ಕೆ, ಆದರೆ ಈಗ ವಿಡಿಯೋ ಮಾಡಲಿಕ್ಕೆ ಜನ ಯಾರೂ ಇಲ್ಲ ಅಲ್ಲ. ಜೊತೆಗೆ ನೋಡಿ ಮಳೆನೂ ಬಂತು ಒಳ್ಳೆಯದಾಗಿ. ಹೀಗೆ ಈಗ ಅದರ ಮೊಟ್ಟೆ ಸಿಗ್ತದೆ. ಇದು ವೈಟ್ ಇರೋದು ಅದರ ಮೊಟ್ಟೆ. ಯಾರಿಗೆ ಮೀನು ಹದ ಮಾಡಿ ಗೊತ್ತಿರ್ತದೆ ಅವರಿಗೆ ಗೊತ್ತಿರ್ತದೆ ಮೊಟ್ಟೆ ಯಾವುದು ಇದು ಯಾವುದು ಅಂತ. ಇಲ್ಲಾಂದರೆ ಆಮೇಲೆ ಅದರ ಒಳಗಿದ್ರು ಸಹ ಹಾಕುವಲ್ಲಮ್ಮ, ಗೊತ್ತಿಲ್ಲದರ ಹಾಗೆ. ಈಗ ಅಮ್ಮ ಇದು ಮಾಡ್ಕೊಂಡು ಬರಲಿ, ನಾವು ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರ್ತೇನೆ. ಈಗ ಅದು ಎಗ್ ಹಾಕಬೇಕಲ್ಲ, ಎಗ್ ಹಾಕಲಿಕ್ಕೆ ಒಂದು ಪ್ಲೇಟ್ ತಗೊಂಡು ಬರ್ತೇನೆ. ಈಗ ಅಮ್ಮನಿಗೆ ಅದು ನಾನದು ಮೀನಿದು ಎಗ್ ಉಂಟಲ್ಲ ಅದು ಹಾಕಲಿಕ್ಕೆ ತಗೊಂಡು ಹೋಗ್ತಾ ಇದ್ದೇನೆ. ಒಂದು ಪ್ಲೇಟ್ ತಗೊಂಡು ಹೋಗ್ತಾ ಇದ್ದೇನೆ. ಮತ್ತು ಅಲ್ಲಿ ಅಮ್ಮ ಇದ್ದಾರೆ, ಜೊತೆಗೆ ಅಮ್ಮನನ್ನು ಕೂಡ ಕರ್ಕೊಂಡು ಬರಬೇಕಲ್ಲ. ನೀನು ಕ್ಲೀನ್ ಆಗಿದೆ. ಮೊಟ್ಟೆನ ತುಂಬ ಇತ್ತ ಮೊನ್ನೆ? ಇಷ್ಟಿತ್ತು ಮೊನ್ನೆ. ವಾವ್, ಇಷ್ಟು ಮೀನಿತ್ತ ಮೊನ್ನೆ? ಅದರಲ್ಲಿ ಸೆರೆಯಲ್ಲಿ ಒಂದು ಅಲ್ಲಿ 2-3 ಇಲ್ಲಿ ಹಾಕೋಕ ನೀರು. ಈಗ ಅದೇ ನಾನು ಅವಾಗ ಹೇಳಿದ್ದೆ, ನಾನು ಇನ್ನೊಂದು ಬ್ಲಾಗಲ್ಲಿ ಹೇಳಿದ್ದೇನಲ್ಲ, ಮಳೆಗಾಲದಲ್ಲಿ ಮೀನಿಗೆ ರೇಟ್ ಜಾಸ್ತಿ ಅಂತ. ನಿಲ್ಲಿ ಮಳೆಗಾಲದಲ್ಲಿ ಮೀನಿಗೆ ರೇಟ್ ಜಾಸ್ತಿ ಅಂತ ಹೇಳಿದ್ದೆ ಅಲ್ಲ, ಹಾಗೆ ಇವಾಗ ಇಷ್ಟು ಇಲ್ಲದ್ರೆಷ್ಟಿದೆ ಅಮ್ಮ, ಒಂದು 150-100 ರೂಪಾಯಿ ಇರೋದು ಅಷ್ಟೇ ಅಲ್ಲ.
ಇಲ್ಲದ್ರೆ 150 100 ಇರ್ತದೆ ಅಷ್ಟು. ಅಂದರೆ ಅವರಿಗೆ ಬೋಟಿಂಗ್ ಬಿಡುದಿಲ್ಲಲ್ಲ ಅದಕ್ಕೆ. ಅಮ್ಮ ಇಲ್ಲಿ 2 ಮೊಟ್ಟೆ ತುಂಬ ಚಂದ ಆಗ್ತದೆ ತಿನ್ಲಿಕ್ಕೆ. ಹಾಕು ಕಣ್ಣೀರು. ಒಂದು ನಿಮಿಷ. ಅಯ್ಯೋ ಮೀನು. ಇಷ್ಟೇ, ಮೀನು ಕ್ಲೀನ್ ಮಾಡೋದಕ್ಕೆ ಏನು ಇದು ಆಗ್ಲಿಕ್ಕಿಲ್ಲ ಅಲ್ಲಮ್ಮ. ಆಮೇಲೆ ಒಂದು 3-4 ಸಲ ಚಂದ ತೊಳ್ಕೊಳ್ಬೇಕು. ಇಷ್ಟ 3-4 ಸಲ, ಹೌದಲ್ಲಣ್ಣ? ಯಾಕಂದರೆ ಸ್ಮೆಲ್ ಎಲ್ಲ ತುಂಬ ಇರ್ತದಲ್ಲ. ಇವಾಗ ಸ್ವಲ್ಪ ಕ್ಲೀನ್ ಆಗಿರ್ತದಲ್ಲ, ಅದಾದಮೇಲೆ ಪೂರ್ತಿಯಾಗಿ ಈ ಥರ ಕ್ಲೀನ್ ಮಾಡ್ಕೊಳ್ಬೇಕು. ಅದ್ರ ಇನ್ಸೈಡ್ ಬ್ಲ್ಯಾಕ್ ಎಲ್ಲ ಹೋಗಬೇಕು. ಈಗ ವಾಪಸ್ ಮಾಡಲಿಕ್ಕಿದೆ. ಅಮ್ಮೊಮ್ಮೆ ತೋರಿಸಿ ಅಮ್ಮ ಈ ಕಡೆ. ಆ ಬ್ಲ್ಯಾಕ್ ಎಲ್ಲ ಇದೆಲ್ಲ ಅದು ಹೋಗಬೇಕು, ಅದಿದ್ರೆ ಟೇಸ್ಟ್ ಇರೋದಿಲ್ಲ. ಈಗ ನಾವು ಇಲ್ಲಿ 5 ಮೀನಿದೆಯಲ್ಲ, 5 ಅಲ್ಲ ತುಂಬ ಮೀನಿದೆಯಲ್ಲ, ಇದನ್ನು ಹಾಗೆ ಒಂದು ಪಾತ್ರೆಗೆ ತಗೊಂಡು ನಾನೀಗ ಒಂದು 5 ಮೀನು ಫ್ರೈ ಮಾಡ್ಕೊಳ್ಳಿಕ್ಕೆ ಇಡ್ತೇನೆ. 3 4 5. ಅದರ ಜೊತೆಗೆ ಮೊಟ್ಟೆ ಅಂತ ಹೇಳಿದ್ದಲ್ಲ, ಆ ಮೊಟ್ಟೆಯನ್ನು ಕೂಡ ಹಾಕ್ತೇನೆ. ಈಗ ಇದಕ್ಕೆ ನನ್ನ ಜೊತೆ ಒಂದು ಸ್ವಲ್ಪ ಇದು ಚಿಕನ್ ಕಬಾಬ್ ಮಸಾಲೆ ಇದೆ, ಅದೊಂದು ಸ್ವಲ್ಪ ಹಾಕೊಳ್ಳುವ. ಅದಾದಮೇಲೆ ಸ್ವಲ್ಪ ಚಿಕನ್ ಮಸಾಲೆ ಇದೆ. ಚಿಕನ್ ಮಸಾಲೆ ಎಲ್ಲ ಬೇಕು ಅಂತಿಲ್ಲ, ಆಯಿತಾ, ಸ್ವಲ್ಪ ಬೇಕಿದ್ರೆ ಹಾಕ್ಬೋದು ಅಷ್ಟೇ. ಆದಮೇಲೆ ಕಾಶ್ಮೀರಿ ಮೆಣಸಿನ ಹುಡಿ ಇದೆ, ಅದು ಸ್ವಲ್ಪ ಕಲರಿಗೆ ಅಷ್ಟೇ ಅದು ಹಾಕೋದು, ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ, ಒಂದು ಸ್ವಲ್ಪ ಸಾಕಷ್ಟೇ. ನೆಕ್ಸ್ಟ್ ಒಂದು ಮೊಟ್ಟೆ, ಇದು ಅದಕ್ಕೆ ಅಂಟ್ಕೊಳ್ಬೇಕಲ್ಲ, ಅದಕ್ಕೊಂದು ಮೊಟ್ಟೆ ಹಾಕ್ಬೇಕು. ಇದು ಮೀನು ಸಾಂಬಾರಿಗೆ ಕರೆಕ್ಟ್ ವಿಧಾನ. ಫಸ್ಟಿಗೆ ಕೊತ್ತಂಬರಿ, ಅದಾದಮೇಲೆ ಮೆಣಸು. ನಾವು ಇದಕ್ಕೆ ಅವು ಬೆಂಗಳೂರವು ಬ್ಯಾಡಗಿ ಮೆಣಸು, ಇದಕ್ಕೆ ಬೆಂಗಳೂರವರು ಬ್ಯಾಡಗಿ ಮೆಣಸು ಅಂತ ಹೇಳ್ತಾರೆ, ನಾವಿದಕ್ಕೆ ಕುಂಟೆ ಮೆಣಸು ಅಂತ ಹೇಳ್ತೇವೆ. ಮತ್ತು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೇವೆ ನಾವು. ತೆಂಗಿನ ತುರಿ ಯಾಕಂದರೆ ನಮಗೆ ಸಾಂಬಾರು ತುಂಬ ಬೇಕು ಅದಕ್ಕೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತೆ, ನೆಕ್ಸ್ಟ್ ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಹಾಕ್ಕೊಂಡು, ಮತ್ತು ಇನ್ನೊಂದು ಸ್ವಲ್ಪ ನೀರೆಷ್ಟು ಬೇಕು ಅಂತ ಹಾಕ್ಕೊಂಡು, ಆಮೇಲೆ ಒಂದು ಹುಳಿ ಹಾಕ್ಕೋಬೇಕು. ಹುಳಿ ಹಾಕ್ಕೊಂಡು ಚಂದ ಮಿಕ್ಸಿಯಲ್ಲಿ ಮಸಾಲ ಮಾಡ್ಕೊಳ್ಬೇಕು, ರುಬ್ಬಿಕೊಂಡು. ತುಂಬ ಹಾಕೊಳ್ಳೆ ಉಪ್ಪು ಮೀನಿಗೆ. ನೀರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಟೊಮೆಟೊ ಮತ್ತು ಕುಂಟೆ ಮೆಣಸನ್ನ ಚಂದ ನಾವು ತೆಂಗಿನಕಾಯಿ ಎಣ್ಣೆ ಯೂಸ್ ಮಾಡಿದ್ರು, ನೀವು ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು. ಚಂದ ಹುರ್ಕೊಳ್ಬೇಕು. ಇವತ್ತಿನ ಸ್ಪೆಷಲ್ ಊಟಕ್ಕೆ ಫಿಶ್ ಫ್ರೈ ಮತ್ತು ಫಿಶ್ಶಿದು ಎಗ್. ಸೊ ಎಗ್ ನೋಡುವ ಯಾವ ಥರ ಇದೆ ಅಂತ ಟೇಸ್ಟ್. ಎಗ್ ನನಗೆ ತುಂಬ ಇಷ್ಟ. ಮತ್ತು ಬಾಲ್ ರೈಸ್ ಕೊಟ್ಟತ್ಲೆ